ಸಿಂಹರಾಶಿ, ಯಾವುದೇ ರೀತಿಯ ಸೋಂಕು ನಿಮಗೆ ತಗಲದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಡುತ್ತೆ. ಎಚ್ಚರ ತಪ್ಪಿದರೆ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಿವಾದವನ್ನು ಮಾಡಿಕೊಳ್ಬೇಡಿ. ವ್ಯವಹಾರಕ್ಕೋಸ್ಕರವಾಗಿ ನೀವು ಎಲ್ಲಿ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದರಿಂದ ನಿಮಗೆ ಅನುಕೂಲ ಅಂತಕ್ಕಂಥದ್ದು ಇದ್ದೇ ಇದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭಾಂಶವನ್ನು ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಆಗುತ್ತೆ. ನಿಮ್ಮ ಸ್ನೇಹಿತರ ಬಗ್ಗೆ ಕಾಳಜಿಯನ್ನು ವಹಿಸಿ. ಸ್ನೇಹಿತರ ಸ್ಥಿತಿ ಗತಿ, ಅವರಿರುವಂತಹ ಸ್ಥಳ ಇದೆಲ್ಲವೂ ಹೇಗಿದೆ, ಯಾವ ರೀತಿಯಲ್ಲಿ ಅವರು ಕಷ್ಟವನ್ನು ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಕೇಳ್ಕೊಳ್ಳಿ. ತ್ರಿಮೂರ್ತಿಯರನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮ ವಿಷ್ಣು ಮಹೇಶ, ಆ ರೀತಿ ತ್ರಿಮೂರ್ತಿಗಳ ಪ್ರಾರ್ಥನೆಯಿಂದ ನಿಮ್ಮ ಕುಟುಂಬಕ್ಕೆ, ನಿಮಗೆ, ನಿಮ್ಮ ಕಾರ್ಯದಲ್ಲಿರ್ತಕ್ಕಂತಹ ಯಾವ ದೋಷಗಳಿದ್ದರೂ ಕೂಡ ಎಲ್ಲ ನಿವೃತ್ತಿ ಆಗಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಪ್ರಯತ್ನ ಎಲ್ಲ ಕೆಲಸಗಳಲ್ಲೂ ಕೂಡ ಪ್ರಾಮಾಣಿಕವಾಗಿರಲಿ, ನಿರಂತರವಾಗಿರಲಿ ಅಂತ ಹೇಳಿ ಆಶಿಸೋಣ. ಹೊಸ ಕೆಲಸದ ಆರಂಭವನ್ನು ಮುಂದಕ್ಕೆ ಹಾಕಿ. ತತ್ಕ್ಷಣದಲ್ಲಿ ಹೊಸ ಕೆಲಸದ ಆರಂಭ ಬೇಡ ಅಂತ ಅರ್ಥ. ಬೇರೆಯವರಿಂದ ನಿಮ್ಮ ಕೆಲಸಕ್ಕೊಂದಷ್ಟು ತೊಂದರೆಗಳಾಗುವಂಥದ್ದಿದೆ. ಇದರ ಅರ್ಥ ಯಾರು ನಿಮ್ಮ ವಿರೋಧಿಗಳೋ ಅಥವಾ ನಿಮ್ಮ ಶತ್ರುಗಳೋ ಇರ್ತಾರೆ ಅವರು ನೇರವಾಗಿ ನಿಮ್ಮ ಕೆಲಸಗಳಲ್ಲಿ ಭಾಗಿಗಳಾಗೋದಿಲ್ಲ. ಪರೋಕ್ಷವಾಗಿ ನಿಮ್ಮ ಕೆಲಸಕ್ಕೆ ಅವರು ತೊಂದರೆಯನ್ನು ಮಾಡೇ ಮಾಡ್ತಾರೆ ಅನ್ನುವಂಥದ್ದು. ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅತಿಯಾದಂತಹ ನಂಬಿಕೆ ಇದೆಯಲ್ಲ ಅದು ಒಳ್ಳೆಯದಲ್ಲ. ಅದು ಎಲ್ಲವನ್ನೂ ಕೂಡ ಕೆಡಿಸಿಬಿಡುತ್ತೆ. ಭಗವಂತನಿಗೆ ಮಾತ್ರ ಪೂರ್ಣವಾದಂತಹ ನಂಬಿಕೆಯನ್ನು ಇಡಬೇಕು ಅನ್ನುವಂಥದ್ದು. ಕುತೂಹಲವಾದಂತಹ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ಅದು ಒಂದು ರೀತಿಯಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಕ್ಕಂಥದ್ದಾಗಬಹುದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ನಿಮ್ಮ ಯಾವುದೇ ನಿರ್ಧಾರ ಗಟ್ಟಿಯಾಗಿರಬೇಕು. ಅದನ್ನು ಮತ್ತೆ ಬದಲಾಯಿಸ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರಬಾರ್ದು. ಆ ರೀತಿ ಇದ್ದಾಗ ನಿಮಗೆ ಅನುಕೂಲ ಅನ್ನುವಂಥದ್ದಿದೆ. ದಂಪತಿಗಳಲ್ಲಿ ವೈಮನಸ್ಯ ಉಂಟಾಗಬಹುದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾದಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಕಾರಣ ನಿಮ್ಮ ಜೀವನದ ಹಲವಾರು ದಿನಗಳು ವ್ಯರ್ಥ ಆಗಿರುವಂಥದ್ದೇ. ಆ ರೀತಿಯಲ್ಲಿ ಇನ್ನು ಮುಂದಾದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಜೊತೆಗೆ ನಿಮ್ಮ ಕೆಲಸದಿಂದ ನಿಮಗೆ ಒಂದಷ್ಟು ಅನುಕೂಲ ಅಥವಾ ಸಹಾಯ ಆಗ್ತಕ್ಕಂತಹದ್ದಿದೆ. ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ. ಆ ಪ್ರಯತ್ನ ನಿಮ್ಮದಾಗಿರಲಿ ಎನ್ನುವಂಥದ್ದು. ಬೇರೆ ಬೇರೆ ಉದ್ಯೋಗಕ್ಕೆ, ಬೇರೆ ಬೇರೆ ನೌಕರಿಗೆ ಅವಕಾಶಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಬೇರೆಯವರ ಜೊತೆ ಮಾತಿನಿಂದ ಕೆಲಸ ಹಾಳಾಗಬಹುದು. ನೀವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ, ಕಷ್ಟಪಟ್ಟು ಮಾಡ್ತಾ ಇರ್ತೀರಿ. ಆದರೆ ಆ ಪಕ್ಕದವರು ಯಾವುದೋ ಸಮಸ್ಯೆಯನ್ನು ಹೇಳಿಕೊಂಡು ಮೀನಿನ ರೀತಿಯಲ್ಲಿ ನಿಮ್ಮ ಹತ್ರ ಬರ್ತಾರೆ. ಆಗ ನಿಮ್ಮ ಕೆಲಸಗಳು ಹಾಳಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರ ಮಾತು ನಿಮಗೆ ಒಂದು ರೀತಿಯಲ್ಲಿ ಬಹಳ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ವ್ಯವಹಾರದಲ್ಲಿ ಕೆಲವು ಕಹಿ ಘಟನೆಗಳನ್ನು ನೋಡಬೇಕಾಗತ್ತೆ. ಮನಸ್ಸು ಚಂಚಲ ಆಗದೇ ಇರೋ ಹಾಗೇ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಸ್ವಾಭಾವಿಕವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ತಾತ್ಸಾರ ಮಾಡ್ತಾ ಹೋಗ್ತೀರಿ. ಈ ಕೆಲಸನ ಮಾಡ್ಬೋದು ಬಿಡು ಅನ್ನುವಂತಹ ಧೋರಣೆಯ ಭಾವ ನಿಮ್ಮಲ್ಲಿ ಮೂಡಿರುತ್ತೆ. ವಿಶೇಷವಾಗಿ ಶಿವಾರಾಧನೆಯನ್ನು ಮಾಡಿ, ಶಿವ ಪ್ರಾರ್ಥನೆಯಿಂದ ಸಕಲ ಇಷ್ಟಾರ್ಥಗಳು ನಿಮಗೆ ಲಭಿಸಲಿ. ಶುಭವಾಗಿ.